ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಇಮೇಜ್ ವರ್ಡ್ ಯೂಟ್ಯೂಬ್ ಚಾನಲ್. ನೀವಿವತ್ತು ಲೆನೋವಾ 300 USB ಮೌಸನ್ನು ನೋಡ್ತಿದ್ದೀರಿ. ನಾನಿವತ್ತು ಅನ್ಬಾಕ್ಸ್ ಮಾಡಿ ಇದರ ರಿವ್ಯೂವನ್ನು ನಿಮ್ಮ ಜೊತೆ ಹೇಳ್ತಿದ್ದೇನೆ. ಬಾಕ್ಸ್ ನೋಡಲಿಕ್ಕೆ ಈ ರೀತಿಯಾಗಿ ಕಾಣ್ತಿದೆ. ನಾನು ಇದನ್ನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಇದನ್ನು ಯೂಸ್ ಮಾಡಿ ಇದರ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಮುಂದೆ ಹೇಳ್ತಿದ್ದೇನೆ. ಬಾಕ್ಸನ್ನು ಎಲ್ಲ ಸೈಡ್ ನೋಡ್ತಿದ್ದೀರಿ, ಈ ರೀತಿಯಾಗಿ ಕಾಣ್ತದೆ. ಈಗ ಡೈರೆಕ್ಟಾಗಿ ಬಾಕ್ಸ್ ಓಪನ್ ಮಾಡುವ. ಬಾಕ್ಸ್ ಈ ರೀತಿಯಾಗಿ ಕಾಣ್ತಿದೆ, ಮೌಸ್ ಈ ರೀತಿ ಕಾಣ್ತಿದೆ. ಬಾಕ್ಸ್ ಒಳಗಡೆ ಈ ರೀತಿ ಪ್ಲಾಸ್ಟಿಕ್ಕಿಂದ ಫೋಲ್ಡ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ನೋಡಿದರೆ ಯೂಸರ್ ಮ್ಯಾನ್ಯಲ್ ಬುಕ್ ಸ್ಟಾಲನ್ನು ಕೊಟ್ಟಿದ್ದಾರೆ. ಮತ್ತು ನಾವು ಡೈರೆಕ್ಟಾಗಿ ಮೌಸನ್ನು ಓಪನ್ ಮಾಡುವ. ನೋಡಿ, ಈ ರೀತಿಯಾಗಿ ಕಾಣ್ತಿದೆ. ಮತ್ತು ತುಂಬ ಪ್ರೀಮಿಯಂ ಲುಕ್ಕು ಕೂಡ ಇದೆ, ನೋಡುವಾಗ ಕಾಣಿಸ್ತಿದೆ ನೋಡಿ. ಮತ್ತು ಮೇಲ್ಬದಿಯಲ್ಲಿ ಲೆನೋವಾ ಅಂತ ಒಂದು ಬರೆದಿದ್ದಾರೆ, ಅದು ಕೂಡ ನೋಡ್ಬೋದು. ಮತ್ತು ನೀವು ಇದರ ಬಿಲ್ಡ್ ಕ್ವಾಲಿಟಿಗೆ ಬಂದರೆ ಪೂರ್ತಿ ಇದನ್ನು ಪ್ಲ್ಯಾಸ್ಟಿಕ್ನಿಂದ ಮಾಡಿದ್ದಾರೆ, ಮತ್ತು ಮೇಡ್ ಇನ್ ಚೈನಾನೇ ಆಗಿರ್ತದೆ ಇದೆಲ್ಲ. ಮತ್ತು ಕೇಬಲ್ಗೆ ಬಂದರೆ 1.5 mm ಲೆಂತ್ ಇದೆ, ಮತ್ತು 3 mm ಥಿಕ್ನೆಸ್ ಕೂಡ ಇದೆ ಕೇಬಲಲ್ಲಿ. ಮತ್ತು ಕೇಬಲ್ ಕ್ವಾಲಿಟಿಗೆ ಬಂದರೆ ಕ್ವಾಲಿಟಿ ಪರವಾಗಿಲ್ಲ, ಬಜೆಟಿಗೆ ಪರವಾಗಿಲ್ಲ ಅಂತ ಹೇಳ್ಬೋದು. ಮತ್ತು ಇದರ ಬಟನ್ಗೆ ಬಂದರೆ ರೈಟ್ ಕ್ಲಿಕ್ ಮತ್ತು ಲೆಫ್ಟ್ ಕ್ಲಿಕ್ ತುಂಬ ಸ್ಮೂತಾಗಿ ವರ್ಕ್ ಆಗ್ತಿದೆ. ಮತ್ತು ಸ್ಕ್ರೋಲ್ ಕೂಡ ಕಲರ್ ಕೂಡ ನೋಡ್ಬೋದು, ಆರೆಂಜ್ ಕಲರ್ ಇದೆ. ಇದು ಕೂಡ ತುಂಬ ಸ್ಮೂತಾಗಿ ವರ್ಕ್ ಆಗ್ತಿದೆ. ಮತ್ತು ಓವರಾಲ್ ಆಗಿ ಬಜೆಟಲ್ಲಿ ಹೇಳೋದಾದರೆ ಬೆಸ್ಟ್ ಕ್ವಾಲಿಟಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಇಷ್ಟು ಇದರ ನನ್ನ ರಿವ್ಯೂ. ನಿಮಗೆ ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ.